ಜಾನ್ಸನ್ಸು ಬಯೋರಿಯಾಕ್ಟರ್ ಇದೊಂದು ಹೆಚ್ಚಾಗಿ ಫಂಗಲ್ ಇರುವ ಕಾಂಪೋಸ್ಟಿಂಗ್ ಯೂನಿಟ್. ಜಾನ್ಸನ್ಸು ಜೈವಿಕ ರಿಯಾಕ್ಟರ್ ಉತ್ತಮ ಗುಣಮಟ್ಟದ ಶಿಲೀಂಧ್ರಗಳಿರುವ ಕಾಂಪೋಸ್ಟ್ ಅನ್ನು ತಯಾರಿಸಲು ಸಹಾಯ ಮಾಡುತ್ತದೆ. ಜಾನ್ಸನ್ ಮತ್ತು ಸು ಈ ವಿಧಾನದ ಸಂಶೋಧಕರು. ಬಯೋರಿಯಾಕ್ಟರ್ ಅಂದರೆ ಜೈವಿಕ ರಿಯಾಕ್ಟರ್, ಅದು ಒಂದು ಕಾಂಪೋಸ್ಟಿಂಗ್ ಯೂನಿಟ್. ಕಾಂಪೋಸ್ಟಿಂಗ್ ಯೂನಿಟ್ ಅನ್ನೋ ಬದಲು ಅವರು ಸ್ವಲ್ಪ ವಿಚಿತ್ರವಾದ ಹೆಸರನ್ನು ನೀಡಿದ್ದಾರೆ. ಏಕೆಂದರೆ ಇದರಲ್ಲಿ ಕೊಡುವ ಇನ್ಪುಟ್ಗಳು ಔಟ್ಪುಟ್ಗಳು ಸ್ವಲ್ಪ ವಿಭಿನ್ನವಾಗಿವೆ. ಜಾನ್ಸನ್ಸು ಬಯೋರಿಯಾಕ್ಟರ್ ಅಂದರೆ ಏನು ಅಂತ ನೋಡೋಣ. ಅದು ಒಂದು ಕಬ್ಬಿಣದ ಜಾಲರಿ ಹಾಗೂ ಅದು ಬಟ್ಟೆ ಅಂತ ಲಭ್ಯವಿರುವ ವಸ್ತುಗಳಿಂದ ಮಾಡಿದ ಸಿಲಿಂಡಾಕಾರದ ವಸ್ತುವಾಗಿದೆ. ಜಾನ್ಸನ್ಸು ಜೈವಿಕ ರಿಯಾಕ್ಟರ್ ಅನ್ನು ಶಿಲೀಂಧ್ರಗಳ ಬೆಳವಣಿಗೆಗೆ ಅವಶ್ಯಕತೆ ಇರುವ ತೇವಾಂಶ ಹಾಗೂ ಉತ್ತಮ ಗಾಳಿಯ ವಾತಾವರಣವನ್ನು ಸೃಷ್ಟಿಸಲು ವಿನ್ಯಾಸಗೊಳಿಸಲಾಗಿದೆ. ಇದು ಏನು ಮಾಡುತ್ತದೆ? ಜಾನ್ಸನ್ಸು ಬಯೋರಿಯಾಕ್ಟರ್ ಎಲೆಗಳು, ಮರದ ಚಿಪ್ಪುಗಳು, ಅಡುಗೆ ಮನೆಯ ತ್ಯಾಜ್ಯಗಳು, ಸಾವಯವ ತ್ಯಾಜ್ಯಗಳು ಮುಂತಾದವುಗಳನ್ನು ವಿಭಜಿಸಿ ಸಮೃದ್ಧವಾದಂಥ ಗೊಬ್ಬರವನ್ನು ತಯಾರು ಮಾಡುತ್ತದೆ. ಈ ಸಮೃದ್ಧವಾದ ಗೊಬ್ಬರವು ಹೆಚ್ಚಾಗಿ ಶಿಲೀಂಧ್ರಗಳಿಂದ ಕೂಡಿರುತ್ತದೆ. ವಿಶೇಷವಾಗಿ ತೋಟಗಾರಿಕೆ ಮಾಡುವ ರೈತರು ಇದನ್ನು ಬಳಸುತ್ತಾರೆ. ಜಾನ್ಸನ್ಸು ಜೈವಿಕ ರಿಯಾಕ್ಟರ್ನಿಂದ ತಯಾರಾದ ಕಾಂಪೋಸ್ಟ್ ಅನ್ನು ಜಮೀನಿನಲ್ಲಿ ಬೆಳೆಸಿದಾಗ ಏನು ಸಹಾಯ ಮಾಡುತ್ತದೆ ಎಂದು ನೋಡೋಣ. ಇದು ಮಣ್ಣಿನ ಇಂಗಾಲವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸುಧಾರಿತ ಸಸ್ಯ ಬೆಳವಣಿಗೆ ಹಾಗೂ ಇಳುವರಿ ಹೆಚ್ಚಾಗುತ್ತದೆ. ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಮಣ್ಣಿನಲ್ಲಿ ಲವಣಾಂಶ ಕಡಿಮೆಯಾಗುತ್ತದೆ. ಇನ್ನು ಜಾನ್ಸನ್ಸು ಬಯೋರಿಯಾಕ್ಟರ್ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ನಿಮಗೆ ಒಂದು ವೈರ್ ಮೆಸ್ ಕೇಜ್ ಬೇಕಾಗುತ್ತದೆ. ಇದು ಸುಮಾರು 6 ಅಡಿ ಎತ್ತರ, 5 ಅಡಿ ವ್ಯಾಸ ಇರಬೇಕು. ಮತ್ತು ಲ್ಯಾಂಡ್ಸ್ಕೇಪ್ ಫ್ಯಾಬ್ರಿಕ್, ಇದು ಇಲ್ಲಿ ಸಿಗದಿದ್ದರೆ ನಾವು ಹಳೆ ಬಟ್ಟೆಗಳನ್ನು ಉಪಯೋಗಿಸಿಕೊಳ್ಳಬಹುದು. ಸುಮಾರು 6 PVC ಪೈಪ್ಗಳು, ಅವುಗಳಿಗೆ ರಂಧ್ರಗಳನ್ನು ಮಾಡಿರಬೇಕು ಮತ್ತು ಅವು 3 ಇಂಚದ ಗಾತ್ರದ್ದಾಗಿರಬೇಕು. ಪ್ಲೈವುಡ್ ಅಥವಾ ವುಡ್ ನಿಂದ ಮಾಡಿರುವಂತ ಒಂದು ಬೇಸ್ ಬೇಕಾಗುತ್ತದೆ. ಆ ಬೇಸಿಗೂ ಸುಮಾರು 6 ಹೋಲುಗಳನ್ನು ಮಾಡಿರಬೇಕು. ಆ ಹೋಲುಗಳ ಮೇಲೆ ಈ PVC ಪೈಪ್ಗಳು ಕುಳಿತುಕೊಳ್ಳುತ್ತವೆ. ಇನ್ನು ಕಚ್ಚಾ ವಸ್ತುಗಳು, ಹಸಿರು ಹಾಗೂ ಒಣಗಿದ ಎರಡೂ ತರದ ಕಚ್ಚಾ ವಸ್ತುಗಳು ಬೇಕು. ಅವುಗಳನ್ನು ಚೆನ್ನಾಗಿ ಕತ್ತರಿಸಿ ತೇವಗೊಳಿಸಬೇಕು. ಇನ್ನು ಜಾನ್ಸನ್ಸು ಬಯೋರಿಯಾಕ್ಟರ್ನ ತಯಾರಿಕೆ ಹಂತಗಳನ್ನು ನೋಡೋಣ. ಮೊದಲು ಸಮತಟ್ಟಾದ ನೆಲವನ್ನು ತಯಾರು ಮಾಡಿಕೊಳ್ಳಬೇಕು. ಆ ಸಮತಟ್ಟಾದ ನೆಲದ ಮೇಲೆ ಒಂದು 6-7 ಇಟ್ಟಗಿಗಳನ್ನು ಇಟ್ಟುಕೊಂಡು ಅದರ ಮೇಲೆ ಪ್ಲೈವುಡ್ ಅನ್ನು ಇಟ್ಟುಕೊಳ್ಳಬೇಕು. ಆ ಪ್ಲೈವುಡ್ ಅಲ್ಲಿ ಸುಮಾರು 6 ಹೋಲುಗಳಿರಬೇಕು. ಆ ಪ್ಲೈವುಡ್ನ ಮೇಲೆ ಮೆಸ್ಸಿನ ಜಾಲರಿಯನ್ನು ಕಟ್ಟಿಕೊಳ್ಳಬೇಕು ಹಾಗೂ ಪ್ರತಿ ಹೋಲಿನ ಮೇಲೆ ಒಂದೊಂದು ರಂಧ್ರವಿರುವ PVC ಪೈಪ್ ಅನ್ನು ಕೂಡಿಸಬೇಕು. ಈ PVC ಪೈಪ್ಗಳು ಬೀಳದ ಹಾಗೆ ಟೆಂಪರರಿಯಾಗಿ ಕಟ್ಟಿಗೆಯೋ ಅಥವಾ ದಾರವನ್ನು ಕಟ್ಟಿ ಅದು ಅಲ್ಲೇ ನಿಲ್ಲುವಂತೆ ಮಾಡಿಕೊಳ್ಳಬೇಕು. ಹಾಗೂ ಆ ಐರನ್ ಮೆಸ್ಸಿನ ಸುತ್ತಲೂ ಒಂದು ತೆಳುವಾದ ಬಟ್ಟೆಯನ್ನು ಕಟ್ಟಿಕೊಳ್ಳಬೇಕು. ಬಟ್ಟೆಯನ್ನು ಕಟ್ಟುವ ಉದ್ದೇಶ ಬೇಗ ಅದು ಆರದಿರಲಿ ಎಂದು. ಇನ್ನು ಮುಂದಿನ ಹಂತ, ಈ ಜೈವಿಕ ರಿಯಾಕ್ಟರ್ ಅನ್ನು ಹೇಗೆ ಭರ್ತಿ ಮಾಡುವುದು. ಇಲ್ಲಿ ನಾವು ಒಣ ಮತ್ತು ಹಸಿ ಈ ಎರಡೂ ವಸ್ತುಗಳನ್ನು ಒಂದೊಂದಾಗಿ ಈ ರಿಯಾಕ್ಟರ್ಗೆ ಸೇರಿಸುತ್ತಾ ಹೋಗಬೇಕು. ಒಂದೊಂದು ಲೇಯರ್ ಆಗಿ ಸೇರಿಸುವುದಕ್ಕಿಂತಲೂ ಮುಂಚೆ ಅವುಗಳನ್ನು ತುಂಬಾ ಚೆನ್ನಾಗಿ ತೇವಗೊಳಿಸಬೇಕು. ತೇವಗೊಳಿಸದಿದ್ದರೆ ಇದು ಮಾಡಿಯೂ ಉಪಯೋಗವಿಲ್ಲ. ಆದ್ದರಿಂದ ಚೆನ್ನಾಗಿ ನೀರಿನಲ್ಲಿ ನೆನೆಸಿ ಅವುಗಳನ್ನು ಒಂದೊಂದೇ ಲೇಯರ್ ಅನ್ನು ಹಾಕುತ್ತಾ ಹೋಗಬೇಕು. ಹಾಕಿದ ಮೇಲೆ ಪ್ರತಿ ಸಲ ಲೇಯರ್ಗೆ ಒಂದಷ್ಟು ನೀರನ್ನು ಚಿಮುಕಿಸಬೇಕು. ಇದನ್ನು ಮಾಡಿ ಸುಮಾರು 2 ರಿಂದ 4 ದಿನಗಳು ಆದ ನಂತರ ಪೈಪ್ಗಳನ್ನು ತೆಗೆಯಬಹುದು. ತೆಗೆದಾಗ ಆ ಹೋಲ್ಗಳು ಕೊಲ್ಯಾಪ್ಸ್ ಆಗುವುದಿಲ್ಲ, ಹಾಗೆ ಇರುತ್ತವೆ. ಮತ್ತು ಪ್ರತಿದಿನವೂ 1 ನಿಮಿಷದಷ್ಟು ನೀರನ್ನು ಚಿಮುಕಿಸಬೇಕು. ಹಾಗೂ ಅದು ಆಗಿದೆಯೋ ಹೇಗೋ ಎಂದು ಚೆಕ್ ಮಾಡುತ್ತಾ ಇರಬೇಕು. ಅಂದರೆ ಸುಮಾರು 1 ರಿಂದ 3 ವಾರಗಳ ಕಾಲ ತೇವಾಂಶ ಹಾಗೂ ತುಂಬಾ ಬಿಸಿ ಇರುವಿಕೆಯನ್ನು ಚೆಕ್ ಮಾಡುತ್ತಿರಬೇಕು. 2-3 ವಾರಗಳು ಕಳೆದ ನಂತರ, ತಾಪಮಾನ ಕಳೆದ ನಂತರ ಮೇಲಿನಿಂದ 1-2 kg ಎರೆಹುಳುಗಳನ್ನು ಸೇರಿಸಬೇಕು. ನಾವು ಬೆಳೆಸಿದ ವಸ್ತುಗಳ ಆಧಾರದ ಮೇಲೆ ಹಾಗೂ ನಾವು ಯಾವ ಸಮಯದಲ್ಲಿ ಮಾಡಿದ್ದೇವೆ, ಬೇಸಿಗೆಯಲ್ಲಿ ಮಾಡಿದ್ದೇವೋ ಚಳಿಗಾಲದಲ್ಲಿ ಮಾಡಿದ್ದೇವೋ ಅದರ ಮೇಲೆ, ಹಾಗೂ ಪ್ರತಿದಿನವೂ ತಪ್ಪದೆ ನೀರನ್ನು ಕೊಡುತ್ತಿದ್ದೇವೋ ಇಲ್ಲವೋ ಅನ್ನೋದರ ಮೇಲೆ ಈ ಕಾಂಪೋಸ್ಟ್ 5 ತಿಂಗಳಿಂದ 1 ವರ್ಷದಲ್ಲಿ ತಯಾರಾಗುತ್ತದೆ. ಇನ್ನು ಈ ಕಾಂಪೋಸ್ಟ್ ಅನ್ನು ಹೇಗೆ ಬಳಸುವುದು ಎಂದು ನೋಡೋಣ. ಈ ತಯಾರಾದ ಕಾಂಪೋಸ್ಟ್ ಅನ್ನು 1 ರಿಂದ 5 kg ಒಂದು 20 ಲೀಟರ್ ಬಕೆಟ್ನಲ್ಲಿ ತೆಗೆದುಕೊಳ್ಳಬೇಕು. ಅದಕ್ಕೆ ಚೆನ್ನಾಗಿ ನೀರನ್ನು ಸೇರಿಸಿ ಅದನ್ನು ಸ್ಲರಿ ತರ ಮಾಡಿಕೊಳ್ಳಬೇಕು. ಆಮೇಲೆ ನಾವು ಅದನ್ನು
ಫಿಲ್ಟರ್ ಮಾಡಿಕೊಂಡು ಡ್ರಿಪ್ನ ಮುಖಾಂತರ ಅಥವಾ ಹರಿಯುವ ನೀರಿನ ಮುಖಾಂತರ ಅದನ್ನು ನಾವು ಇಡೀ ಹೊಲಕ್ಕೆ ಕೊಟ್ಟುಕೊಳ್ಳಬೇಕು. ಇದು ಒಂದು ತರದ ಲೆಕ್ಕದಲ್ಲಿ ಜೀವಾಮೃತದ ಹಾಗೆ. ಆದರೆ ಇದನ್ನು ಮಾಡುವ ವಿಧಾನ ಹಾಗೂ ಇಲ್ಲಿ ಈ ಕಾಂಪೋಸ್ಟ್ ತುಂಬಾ ಶಿಲೀಂಧ್ರಗಳನ್ನು ಒಳಗೊಂಡಿರುತ್ತದೆ. ಇದು ಬ್ಯಾಕ್ಟೀರಿಯಾಗಳ ಕೌಂಟ್ ಕಡಿಮೆ ಇರುತ್ತದೆ ಹಾಗೂ ಶಿಲೀಂಧ್ರಗಳ ಕೌಂಟ್ ಜಾಸ್ತಿ ಇರುತ್ತದೆ. ಅಂದರೆ FB ರೇಷಿಯೋ ತುಂಬಾ ಚೆನ್ನಾಗಿರುತ್ತದೆ. ಫಂಗಲ್ ಟು ಬ್ಯಾಕ್ಟೀರಿಯಾ ರೇಷಿಯೋ ಇದರಲ್ಲಿ ತುಂಬಾ ಚೆನ್ನಾಗಿರುತ್ತದೆ. ಈ FB ರೇಷಿಯೋ ತುಂಬಾ ಚೆನ್ನಾಗಿದ್ದರೆ ಅದು ಹಾರ್ಟಿಕಲ್ಚರ್ ಕ್ರಾಪ್ಗೆ ತುಂಬಾ ಒಳ್ಳೆಯದಾಗುತ್ತದೆ. ಈಗ ನಾವು ಜಾನ್ಸನ್ ಸೂ ಬಯೋರಿಯಾಕ್ಟರ್ ಅನ್ನು ನಾವು ಉಪಯೋಗಿಸಿದಾಗ ನಮಗೆ ಆದ ಅನುಭವಗಳನ್ನು ನೋಡೋಣ. ಇದನ್ನು ಜಾನ್ಸನ್ ಸೂ ಹೇಳಿದ ಹಾಗೆ ನಾವು ಸಿದ್ಧಪಡಿಸಿದ್ದೆವು. ಇದಕ್ಕೆ ಆಗು ತಂತಿಯ ಜಾಲರಿ, ಬಟ್ಟೆಗಳು, ಕಚ್ಚಾ ಸಾಮಗ್ರಿಗಳು ಎಲ್ಲವನ್ನೂ ನಾವು ಸಿದ್ಧಪಡಿಸಿಕೊಂಡಿದ್ದೆವು. ಸಿದ್ಧಪಡಿಸಿಕೊಂಡು ಅವನ್ನು ಸೆಟಪ್ ಮಾಡಿ ಕಚ್ಚಾ ವಸ್ತುಗಳನ್ನು ತುಂಬಿ ದಿನಾಲೂ ನೀರು ಚಿಮುಕಿಸಿ ಮೊದಲನೇ 2 ತಿಂಗಳು ಯಾವುದೇ ಸಮಸ್ಯೆ ಇರಲಿಲ್ಲ. ಆದರೂ ನಮ್ಮ ಘಟಕ ವಿಫಲವಾಯಿತು. ಈಗ ನಾವು ಅದರಲ್ಲಿ ಎದುರಿಸಿದ ಸಮಸ್ಯೆಗಳು ಏಕೆ ವಿಫಲವಾಯಿತು ಎಂದು ನೋಡೋಣ. ಇಲ್ಲಿ ಏನಾಗುತ್ತದೆ ಅಂದರೆ ದಿನವೂ ನೀರು ಹಾಕುವುದನ್ನು ತಪ್ಪಿಸಿಕೊಳ್ಳಬಾರದು. ಅದು ಒಂದು ನಿಯಮವಿದ್ದಂತೆ. ಇದು ಒಂದು ತುಂಬಾ ಪ್ರಾಬ್ಲಮ್ ಆಗುವ ಸಮಸ್ಯೆ. ಏಕೆಂದರೆ ನಾವು ಕೆಲವು ಸಲ ಊರಿಂದ ಹೊರಗೆ ಹೋಗಬೇಕು. ಆವಾಗ ನೀರು ಹೊಲಕ್ಕೆ ಯಾರು ಹೋಗದಿದ್ದರೆ ಅವತ್ತು ನೀರು ತಪ್ಪಿ ಹೋಗುತ್ತದೆ. ಆದ್ದರಿಂದ ಇದನ್ನು ಜಮೀನಿನಲ್ಲಿ ಮಾಡುವ ಬದಲು ಮನೆ ಹತ್ತಿರ ಮಾಡಿಕೊಂಡರೆ ಉತ್ತಮ ಎಂದು ನಮಗೆ ಆಗಿರೋ ಎಕ್ಸ್ಪೀರಿಯನ್ಸ್. ಹೊಲದಲ್ಲಿ ಕೆಲವು ಸಲ ಇದು ನೀರು ಕೊಡುವುದು ತುಂಬಾ ಸಲ ತಪ್ಪಿ ಹೋಯಿತು. ಜಾನ್ಸನ್ ಸೂ ಅವರ ಪ್ರಕಾರ ನೀವು ದಿನಾಲೂ ನೀರು ಕೊಡದಿದ್ದರೆ 1 ವಾರದಲ್ಲಿ ಈ ಕಂಪೋಸ್ಟಿಂಗ್ ಯೂನಿಟ್ ಫೇಲ್ ಆಗುತ್ತದೆ. ದಿನವೂ ನೀರನ್ನು ತಪ್ಪಿಸಲೇಬಾರದು, ಅದು ಅವರ ರಿಕ್ವೈರ್ಮೆಂಟ್. ನಾವು ನೀರು ಹಾಕುವುದನ್ನು ತಪ್ಪಿಸಿದ್ದರೆ ಅಥವಾ ಬೇರೆ ಯಾವುದೋ ಕಾರಣಕ್ಕೆ ನೀರನ್ನು ಸರಿಯಾಗಿ ಕೊಡದಿದ್ದರೆ ಈ ಘಟಕ ಕೆಟ್ಟು ಹೋಗುತ್ತದೆ. ಹಾಗೂ ನಮಗೆ ಇನ್ನೊಂದು ಪ್ರಾಬ್ಲಮ್ ಬಂದಿರೋದು, ಇಲಿಗಳು ಈ ಘಟಕದ ತುಂಬಾ ಹೊರಗೆ ಒಳಗೆ ತಿರುಗಿ ಎಲ್ಲ ರಂಧ್ರಗಳನ್ನು ಹಾಳು ಮಾಡಿದ್ದವು. ಒಳಗಿರುವ ಎಲ್ಲಾ ರಂಧ್ರಗಳು, ಪ್ಲಾಸ್ಟಿಕ್ ಪೈಪ್ಗಳನ್ನು ತೆಗೆದ ಮೇಲೆ ಎಲ್ಲಾ ರಂಧ್ರಗಳು ಮುಚ್ಚಿ ಹೋಗಿದ್ದವು. ಹೀಗಾಗಿ ಒಳಗಡೆ ಗಾಳಿ ಆಡಲಿಲ್ಲ. ಹೀಗಾಗಿ ಇದು ಕಾಂಪೋಸ್ಟ್ ಆಗಲು ಸುಮಾರು 1 ವರ್ಷದವರೆಗೂ ಬಿಟ್ಟರೂ ಕಾಂಪೋಸ್ಟ್ ನಡೆಯುತ್ತಲೇ ಇತ್ತು. ಕಾಂಪೋಸ್ಟ್ ಮುಗಿಯಲೇ ಇಲ್ಲ. ಸೊ 1 ವರ್ಷ ಆದ ಮೇಲೆಯೂ ಅರ್ಧ ಕಾಂಪೋಸ್ಟ್ ಆಗಿತ್ತು. ಕೊನೆಗೆ ನಾವು ಇದನ್ನು ಇನ್ನು ಮೇಂಟೈನ್ ಮಾಡಲು ಆಗುವುದಿಲ್ಲ ಎಂದು 1 ವರ್ಷ ಆದ ಮೇಲೆ ಎಲ್ಲವನ್ನು ತೆಗೆದು ಅರ್ಧ ಕಾಂಪೋಸ್ಟ್ ಅನ್ನು ನಮ್ಮ ರೆಗ್ಯುಲರ್ ಕಾಂಪೋಸ್ಟ್ ಗುಂಪಿಗೆ ಸೇರಿಸಿಬಿಟ್ಟೆವು. ಸಾರಾಂಶವಾಗಿ ಹೇಳುವುದಾದರೆ ಆರಂಭಿಕ ಘಟಕವನ್ನು ಸ್ಟಾರ್ಟ್ ಮಾಡುವುದು ಸರಳ. ಸುಮಾರು 5,000 ರೂಪಾಯಿ ಖರ್ಚು ಬರಬಹುದು. ಎಲ್ಲ ಮಟೀರಿಯಲ್ ಅಂತಂದು ಸ್ಟಾರ್ಟ್ ಮಾಡಿಬಿಡಬಹುದು. ಆದರೆ ಆ ಕಾಂಪೋಸ್ಟ್ ಘಟಕವನ್ನು ಸೆಟಪ್ ಮಾಡಿದ ಮೇಲೆ ಮೇಂಟೆನೆನ್ಸ್ ಮಾಡುವುದು ತುಂಬಾ ಕಷ್ಟದಾಯಕವಾಗಿದೆ. ಆ ಮೇಂಟೆನೆನ್ಸ್ ಮಾಡುವುದು ಅಂದರೆ ಪ್ರತಿದಿನವೂ ನೀರು ಕೊಡುವುದು, ಒಳಗಡೆ ಇಲಿಗಳು ಹೋಗದ ಹಾಗೆ ನೋಡಿಕೊಳ್ಳುವುದು, ಇದೆಲ್ಲವನ್ನು 1 ವರ್ಷದವರೆಗೆ ಮಾಡುವ ಸಾಮರ್ಥ್ಯ ಇದ್ದರೆ ಮಾತ್ರ ಇದಕ್ಕೆ ಹೋಗುವುದು ಒಳ್ಳೆಯದು. ಈಗ ನಮ್ಮ ಮುಂದಿನ ಯೋಜನೆ ಏನು ಎಂದು ನೋಡೋಣ. ನಮ್ಮ ಹಿಂದಿನ 2 ಪ್ರಯತ್ನಗಳು ವಿಫಲವಾಗಿವೆ. ಆದ್ದರಿಂದ ಈಗ ನಾವು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದೇವೆ. ಅಲ್ಲದೆ ಈ ಜಾನ್ಸನ್ ಸೂ ಬಯೋರಿಯಾಕ್ಟರ್ ನಮಗೆ ಕೆಲವು ಕೆಜಿ ಅಷ್ಟು 1 ಎಕರೆ ಪ್ರದೇಶಕ್ಕೆ ಬೇಕಾಗುತ್ತದೆ. ಸುಮಾರು 2 ರಿಂದ 5 ಕೆಜಿ ಅಂದುಕೊಳ್ಳೋಣ. ಅಷ್ಟು ಸಾಕು 1 ಎಕರೆ ಹೊಲಕ್ಕೆ. ಆದ್ದರಿಂದ ನಾವು ಸ್ಕೇಲ್ ಡೌನ್ ವರ್ಷನ್ ಅಂದರೆ ಚಿಕ್ಕ ಜಾನ್ಸನ್ ಸೂ ಬಯೋರಿಯಾಕ್ಟರ್ ಅನ್ನು ಸೆಟಪ್ ಮಾಡಲು ಆಲೋಚಿಸುತ್ತಿದ್ದೇವೆ. ಅದನ್ನು ಮುಂದಿನ ತಿಂಗಳು ಅಥವಾ ಮುಂದಿನ ವಾರ ಟೈಮ್ ಸಿಕ್ಕಾಗ ಅದನ್ನು ಮಾಡುವ ಯೋಚನೆ ಇದೆ. ಅದನ್ನು ಮಾಡಿದ ತಕ್ಷಣ ನಿಮಗೆ ತಿಳಿಸುತ್ತೇವೆ. ಈ ಹಾರ್ಟಿಕಲ್ಚರ್ ಕ್ರಾಪ್ ಇರುವವರು ಇದನ್ನು ಟ್ರೈ ಮಾಡಿ ನೋಡಬಹುದು. ಆದರೆ ಜಾನ್ಸನ್ ಸೂ ಹೇಳಿರುವ ಸೈಜಿನ ಸೆಟಪ್ಗೆ ಹೋಗುವ ಬದಲು ಅವರು ಹೇಳಿರುವ ಸೈಜ್ಗೆ ನೀವು ಹೋದರೆ ತುಂಬಾ ರಾ ಮಟೀರಿಯಲ್ ಬೇಕು, ಮತ್ತೆ ದೊಡ್ಡ ಮೆಸ್ ಬೇಕು. ಹೀಗಾಗಿ ಅದನ್ನು ಸೆಟಪ್ ಮಾಡಿ ಮೇಂಟೈನ್ ಮಾಡಿಕೊಂಡು ಹೋಗುವುದು ಕಷ್ಟವಾಗುತ್ತದೆ. ಸ್ಕೇಲ್ ಡೌನ್ ವರ್ಷನ್, ಚಿಕ್ಕದಾದ 1 ವರ್ಷನ್ ಮಾಡಿಕೊಂಡರೆ ಇದನ್ನು ಸಕ್ಸಸ್ಫುಲ್ ಆಗಿ ಮಾಡಬಹುದು ಅಂತ ನನ್ನ ಅನಿಸಿಕೆ. ಆ ಚಿಕ್ಕ ವರ್ಷನ್ ಅನ್ನು ನಾವು ಇನ್ನು ಕೆಲವೇ ದಿನಗಳಲ್ಲಿ ಮಾಡಿ ಅದರ ವಿಡಿಯೋವನ್ನು ಪ್ರಕಟಿಸುತ್ತೇವೆ. ಧನ್ಯವಾದ. and subscribe our videos.